ಅಯ್ಯೋ ಅಂಟ್ಕೊಂಡ್ಬಿಟ್ಟೈತೆ. ಇವತ್ತು ನಾನ್ ಗೆದ್ರೆ ನಿನ್ ಅಕೌಂಟ್ ನನಗೆ ಬಿಟ್ಕೊಡ್ಬೇಕು. ಮನೆ ಶೆಫ್ಗೆ ಚಾಲೆಂಜ್ ಹಾಕಿದೀನಿ. ಹೋಗ್ಬಿಡು ಎಲ್ರು. ಇವ್ರು ಮಾತಾಡ್ತಿಲ್ಲ ಗೈಸ್. ಏನ್ ಬ್ರೆಡ್ ಕೆಚಪ್ ಕೊಡ್ತಿದ್ಯಾ? ಪನ್ನೀರ್ ವಡೆ, ಬ್ರೆಡ್ ವಡೆ, ಟೂತ್ ವಡೆ, ಚೀಸ್ ವಡೆ. ಇದು 9. It's 7.5. ಇದು 9. Okay, let's go. What is the fam? Hi, so welcome back to my new vlog, guys. To my new vlog, guys. ಇವತ್ತಿನ vlog ಅಲ್ಲಿ ನಾನು ದೊಡ್ಡ ರಿಸ್ಕ್ ತಗೊಳ್ತಾ ಇದ್ದೀನಿ. ಏನು ಅಂದ್ರೆ ನಮ್ಮನೆ ಶೆಫ್ ನಮ್ಮನೆ ಶೆಫ್ಗೆ ಚಾಲೆಂಜ್ ಹಾಕಿದ್ದೀನಿ. ಅವಳಿಗಿಂತ ಚೆನ್ನಾಗಿ ಅಡುಗೆ ನಾನು ಮಾಡಿ ತೋರಿಸ್ತೀನಿ ಅಂತ. ಮಾಡು, ನಾನು ಇನ್ನೂ ಶೆಫ್ ಆಗಿಲ್ಲ ಗೈಸ್. ಅಲ್ಲ, ನೀನ್ ಶೆಫ್ ಆಗೋದಕ್ಕೆ ನೀನ್ ಸರ್ಟಿಫಿಕೇಟ್ ಬೇಕಾಗಿಲ್ಲ, ಎಕ್ಸ್ಪೀರಿಯನ್ಸ್ ಇದ್ರು ನೀನ್ ಶೆಫೇ. ಅರ್ಥ ಆಯ್ತಾ? ಇವತ್ತು ಗೆಲ್ಲೋದು ನಮ್ಮ ಅಕ್ಕನ ನೋಡೋಣ. ನೀವು ಕುಕ್ ಟೇಸ್ಟ್ ವಿತ್ ಸೋನು ಅಂತ ಅವಳ ಚಾನಲ್ ಇದೆ, ನೋಡಿರ್ತೀರಾ. ಮತ್ತೆ ತುಂಬಾ ಮುಂಚೆಯಿಂದನೂ ಅವ್ಳು ಕುಕ್ಕಿಂಗ್ ಚಾನಲ್ ನೋಡ್ತಾ ಇದ್ದೀರಾ. ಸೊ ನೀವು ನೋಡಿರೋದು ನಮ್ಮ ಅಕ್ಕ ಅಡುಗೆ ಮಾಡೋದನ್ನ. ಬಟ್ ಆ ಅಡುಗೆ ಮಾಡ್ತಿರೋ ನೀಶ್ ಇರೋ ಕ್ರಿಯೇಟರ್ ಅಂಡ್ ಆಲ್ಸೋ ಅಡುಗೆ ಮೇಲೆ ಪ್ಯಾಷನ್ ಇರೋ ಹುಡುಗಿಗೆ ನಾನು ಕಾಂಪಿಟೇಷನ್ ಕೊಡ್ತಾ ಇದ್ದೀನಿ. ನಂಗೆ ಎಷ್ಟು ಧೈರ್ಯ ಇರಬೇಕು. ತುಂಬಾ ಧೈರ್ಯ ಇದೆ. ಗೆದ್ದ ಮೇಲೆ ಕ್ಲಾಪ್ ಕೊಡಿ ಈಗಲೆಲ್ಲ. ಇವತ್ತಿನ ವಿಡಿಯೋಲಿ ತುಂಬಾ ಜಡ್ಜ್ಗಳಿದ್ದಾರೆ. ಸೊ ಹಾನೆಸ್ಟ್ ರಿವ್ಯೂ ಕೊಡಕ್ಕೆ ಯಾರು ಪ್ಲೀಸ್ ಸೆಂಟಿಮೆಂಟ್ ಇಟ್ಕೊಂಡು ಶೆಫ್ ಅಂತೇಳಿ ವಿನ್ನರ್ ಮಾಡಬೇಡಿ. ಹಾನೆಸ್ಟ್ ಆಗಿದ್ರೆ ಹೇಳಿ ಆಯ್ತಾ? ಯಾರು ಸಮೀರು, ಅಯ್ಯೋ ನನ್ನ ಫ್ರೆಂಡು, ಕ್ಲೋಸ್ ಫ್ರೆಂಡು ಅಂತೆಲ್ಲ ಹೇಳು ಮಾಡ್ಬೇಡಿ. ಇಲ್ಲ, ನಮ್ಮ ಟೀಮ್ ಇರುತ್ತೆ, ನಮ್ಮ ಅಪ್ಪ ಅಮ್ಮ ಇದಾರೆ. ಟೀಮು ನಿನ್ಗೆ, ಫ್ರೆಂಡು ನಿಂದೆ, ಇನ್ನೇನಲ್ಲ. ನಮ್ಮ ಅಪ್ಪ ಅಮ್ಮ ಇಲ್ವಾ ಹಾನೆಸ್ಟ್? ಆದ್ರೂ ಅವರು ನಿನ್ಗೆ ಹೇಳ್ತಾರೆ. ರೋಡ್ಗೆ ಹೋಗ್ಬಿಡೋಣ ಈಗ ರಿವ್ಯೂಗೆ. ಇಲ್ಲಿರೋರೆಲ್ಲರೂ ನನ್ನ ಕಡೆ ಅಂತ ಅವಳೇ ಅನ್ಕೊಂಡ್ರೆ ನಾನೇನ್ ಮಾಡಕ್ಕಾಗುತ್ತೆ? ನನಗೆಲ್ಲ ಅವ್ರ ಕಡೆ ಅನ್ನೋ ಫೀಲಿಂಗು. ಓಕೆ, ಎನಿವೇಸ್, ಸೊ ಇವತ್ತಿನ ವಿಡಿಯೋ ಪ್ಲಾನ್ ಏನು ಅಂದ್ರೆ, ಈಗ ಮನೆಯಲ್ಲಿ ತುಂಬಾ ಐಟಮ್ಗಳು ಮಿಕ್ಬಿಡುತ್ತಲ್ವಾ, ಅದರಲ್ಲಿ ಏನಾದ್ರು ಒಂದು ಕುಕ್ ಮಾಡ್ಬೇಕು. ಸೊ ಲೆಫ್ಟ್ ಓವರ್ ಐಟಮ್ ಇಂದ ಬೆಸ್ಟ್ ಔಟ್ ಆಫ್ ವೇಸ್ಟ್ ಐಟಮ್ ಇಂದ ಏನಾದ್ರು ಬೆಸ್ಟ್ ಮಾಡ್ಬೇಕು ಅಂದ್ರೆ ತಿನ್ನೋ ತರ ಮಾಡ್ಬೇಕು. ಓಕೆನಾ? ಪ್ಲಾನ್ ತುಂಬಾ ಸಿಂಪಲ್. ನೀನ್ ಹೆಂಗು ಯಾವಾಗ್ಲೂ ಮಾಡೋ ತರ ಯೂಟ್ಯೂಬ್ ಅಲ್ಲಿ ಏನಾದ್ರು ಮಾಡೋದು ಹುಡುಕೊಂಡ್ಬಿಡು ಬೇಗ. ನಾನು ಯೂಟ್ಯೂಬ್ ಅಲ್ಲಿ ಹುಡುಕೋತೀನಿ. ಫಸ್ಟ್ ಏನ್ ವೇಸ್ಟ್ ಇದೆ ಅದನ್ನ ನೋಡು, ಆಮೇಲೆ ಹುಡುಕು. ನಾನು ಆಗ್ಲೇ ಹುಡುಕಿ ಎಲ್ಲ ಪ್ಲಾನ್ ಮಾಡಿ ಆರ್ಡರ್ ಆಲ್ಮೋಸ್ಟ್ ಇಟ್ಟಿದ್ದೀನಿ, ಪೇ ಮಾಡ್ಬೇಕಷ್ಟೇ. ರೈಸ್, ಲೆಫ್ಟ್ ಓವರ್ ರೈಸ್ ಇಂದ ಏನಾದ್ರು ಮಾಡ್ಬೇಕು ಅಂತಿದ್ದೀನಿ. ಸೊ ನನ್ನ ಡಿಸಿಷನ್ ಇದು. ನಿಂದು? ನಮ್ಮ ಮನೇಲಿ ಏನಿದೆ ಅದನ್ನ ನೋಡ್ಬೇಕು. ಹೋಗು, ಎದ್ ನೋಡೋಗು. ಗೈಸ್, ಲೆಫ್ಟ್ ಓವರ್ ಬ್ರೆಡ್ ಇದೆ. ಬ್ರೆಡ್ ಕೊಡು. ಬ್ರೆಡ್ ಬೇಕಾ? ತಗೋ. ಏನೇನಿದೆ ಅದನ್ನೆಲ್ಲ ಮಾಡ್ತೀನಿ. ಬೆಳಗ್ಗೆ ನೆನ್ನೆದು ಚಪಾತಿ ಇದೆ, ರೈಸ್ ಲೆಫ್ಟ್ ಓವರ್ ಇದೆ. ನಾನು ಇದನ್ನ ಯೂಸ್ ಮಾಡ್ಬೇಕು ಅಂತ ಡಿಸೈಡ್ ಮಾಡಿದ್ದೀನಿ. ಏನಿದೆ? ಚಪಾತಿ ಇದೆ, ಬ್ರೆಡ್ ಇದೆ. ಈ ಚಪಾತಿ ಬೆಳಗ್ಗೆ ಮಾಡಿರೋ ತರ ಇದೆಯಲ್ಲ, ನೋಡಿಲ್ಲಿ. ಏನ್ ನೋಡೋದೇನಿದೆ ಅಲ್ಲಿ? ಲೆಫ್ಟ್ ಓವರ್ ಅಲ್ಲ ಅದು, ಲೆಫ್ಟ್ ಟು ಈಟ್ ಅದು. ಲೆಫ್ಟ್ ಓವರ್ ಯಾವ್ದಾದ್ರು ಇದ್ರೆ ಎತ್ಕೊಂಡು ನಾನು ಎತ್ತಿದ್ದೀನಿ ನೋಡಿ. ಲೆಫ್ಟ್ ಓವರ್ ರೈಸ್ ಇದು ನೋಡಿ ಗೈಸ್. ಇನ್ನು ಪ್ರೂಫ್ ಬೇಕು, ಇನ್ನು ಸಿಂಪಲ್ ಆಗಿ ಹೇಳ್ತೀನಿ. ಇದು ನೆನ್ನೆದು, ಇದು ಇವತ್ತು ಮಾಡಿರೋದು. ಸೊ ದಟ್ ನಿಮ್ಗೆ ಪ್ರೂಫ್ ಇರುತ್ತೆ. ಆಮೇಲೆ ಮೋಸ ಮಾಡ್ದ ಸಮೀರು ಅಂತ ಬ್ರೆಡ್ ಇದು ಬ್ರೆಡ್ ಯಾವಾಗೋದು ಅಲ್ವಾ, ಬಟ್ ಮೂರೇ ಇರೋದಲ್ವಾ. ಇದ್ರಲ್ಲಿ ಏನ್ ಮಾಡ್ಬೋದು ಅಂತ. ನಾನು ಲೆಫ್ಟ್ ಓವರ್ ರೈಸ್ ಇದನ್ನ ಇಟ್ಕೊಂಡು ನಾನು ಏನ್ ಮಾಡ್ಬೋದು? ಮಾಡ್ಬೋದಾ ಲೆಫ್ಟ್ ಓವರ್ ಆಲೂಗಡ್ಡೆ? ಇಲ್ಲ, ಲೆಫ್ಟ್ ಓವರ್ ಇದು ನಿಂದು ಬೇಸಿಕ್. ಅದ್ರ ಮೇಲೆ ನೀನ್ ಏನಾದ್ರು ಯೂಸ್ ಮಾಡ್ಬೋದು. ಲೆಫ್ಟ್ ಓವರ್ ಒಟ್ನಲ್ಲಿ ಇದು. ಓಕೆ ಓಕೆ, ಆ ತರ ಇದು ಲೆಫ್ಟ್ ಓವರ್. ಏನೇನ್ ಲೆಫ್ಟ್ ಓವರ್ ಅದನ್ನು ಆಡ್ ಮಾಡ್ಕೋಬಹುದು. ಏನಾದ್ರು ಮಾಡ್ಕೋ. ಹೆಂಗು ಗೆಲ್ಲದ್ ನಾನೇ. ಲೆಟ್ಸ್ ಗೋ. ಏನೋ ಎಲ್ಲ ಎತ್ಕೊಂಡ್ ಬಂದವಳೆ ಯೂಟ್ಯೂಬ್ ಅಲ್ಲಿ ಹುಡುಕ್ತಾಳೆ ಈಗ. ಹೌ ಟು ಮೇಕ್, ಹೌ ಟು. ದೇವ್ರೆ, ನನ್ಗೇನು ಏನ್ ಮಾಡ್ಲಿ ಅಂತ ನಾನು ಯೋಚನೆ ಮಾಡಿದ್ವಿ. ಇವ್ನು ಯೂಟ್ಯೂಬ್ ಇವಳು ಫೋನ್ ಎತ್ತಿಟ್ಕೊಳ್ರಿ, ಇವಳು ಸರಿ ಇಲ್ಲ. ನಾನು ಏನೋ ಒಂದ್ ಮಾಡ್ತಾ ಇದೀನಿ ಬಿಡ್ರಿ. ಆಲೂಗಡ್ಡೆನು ಲೆಫ್ಟ್ ಓವರ್ ನೋಡಿ. ಇದು ಯೂಸ್ ಮಾಡಬಾರ್ದು, ಹಂಗ್ ಬಂದಿರೋದು ಯೂಸ್ ಮಾಡಬಾರ್ದು. ನಾನು ಆಲೂಗಡ್ಡೆ ಯೂಸ್ ಮಾಡ್ತೀನಿ ಅದನ್ನ. ಆ ಸಿಪ್ಪೆನೂ ಅಷ್ಟೇ, ಇದು ಹಾಳಾಗಿರೋದು. ಅಂದ್ರೆ ದಿಸ್ ಇಸ್ ನಾಟ್ ಗುಡ್ ಫಾರ್, ದಿಸ್ ನಾಟ್ ಎಡಿಬಲ್. ದೋಸೆ ಲೆಫ್ಟ್ ಓವರ್ ಅಲ್ಲಿ ಹೆಂಗಾಗುತ್ತದು? ದೋಸೆ ಇಟ್ಟು ಮನೆಗೆ ಆಗಿದೆ ಅಂತ ಸುಳ್ಳು ಹೇಳು ಅಂತ ಹೇಳ್ತಿದಾರೆ. ವಾ, ಬ್ಯಾಕ್ ಕಮೆಂಟ್ ಹಾಕಿ ನಮ್ಮಗೆ. ಏನು ಸಾಕು ನನಗೆ. ಏನು ಏನು ಮಮ್ಮಿ ಏನು ಆರ್ಡರ್ ಮಾಡಿದೆಲ್ಲ ಬಂದಿದೆ ನೋಡಿ. ಚೀಸು, ಕಾರ್ನ್, ಈ ತರ ಚೀಸ್ ಅಲ್ಲ ಕಣೋ. ಆಯ್ತು ಕೊಡು. ಪನ್ನೀರು, ಕರ್ಡು, ಮಿಲ್ಕ್ ಮತ್ತೆ ಆರ್ಡರ್ ಮಾಡ್ಬಿಟ್ಟಿದ್ದೀನಿ, ಮಿಸ್ ಆಗಿ, ಸಾರಿ. ಡಯಟ್ ಕೋಕ್ ಟೆನ್ಷನ್ಗೆ ಅಷ್ಟೇ. ಗೈಸ್, ಫೈನಲಿ ಏನೇನ್ ಬೇಕು ಎಲ್ಲ ತರಿಸಿದೀವಿ. ಡಿಸೈಡ್ ಮಾಡಿದ್ರೆ ಏನ್ ಮಾಡ್ತಿದ್ದೀರಾ ಅಂತ. ಏನು? ಬ್ರೆಡ್ ಪಿಜ್ಜಾ ಅಂಡ್ ಚಪಾತಿ ಪಿಜ್ಜಾ. ಸಾರಿ, ಚಪಾತಿ ಪಿಜ್ಜಾ ಒಂದ್ ಐಟಮ್. ಚಪಾತಿ ಸ್ವೀಟ್. ಬ್ರೆಡ್ ಪಿಜ್ಜಾ, ಚಪಾತಿ ಸ್ವೀಟ್ ಒಂದ್ ಐಟಮ್ ಮಾಡಿ. ಎರಡ್ ಮಾಡ ನಿನ್ ಗೆದ್ಬಿಡ್ತೇವೆ. ಒಂದೇ ಮಾಡು. ಒಂದೇ ಮಾಡ್ಬೇಕು, ಎರಡೆಲ್ಲ ಆಗಲ್ಲ. ಅಲ್ಲ, ಎರಡರಲ್ಲಿ ಒಂದೇಳು ಯಾವ್ದು ಅಂತ. ಎರಡು ಒಂದೆಲ್ಲ ಟೈಮ್ ಇಲ್ಲ ನಮ್ಮ ಹತ್ರ. ಎರಡರಲ್ಲಿ ಒಂದೇಳು. ಇದು 2 ಸೆಕೆಂಡ್ ಆಗಲ್ಲ. ಮ್ಯಾಚ್ ಆಡ್ತಾ ಇದ್ಯಾ? ಎರಡರಲ್ಲಿ ಒಂದೇ. ಹೋಗ, ನಾನು 2 ಮಾಡ್ತೀನಿ. ನಿಂಗೆ ಇಷ್ಟ ಆದ್ರೆ ಒಪ್ಕೋ, ಇಲ್ಲ ಬಿಡು ಅಷ್ಟೇ. ಸರಿ ಗೈಸ್, 2 ಮಾಡಿ ಮೋಸ ಮಾಡ್ತಿದ್ದಾಳೆ. ಸ್ಟಾರ್ಟ್ ಮಾಡೋಣ ಗೈಸ್.
ನಾನೀಗ ಕ್ರಿಸ್ಪಿ ಪಕೋಡ ಮಾಡ್ತಾ ಇದ್ದೀನಿ, ಲೆಫ್ಟ್ ಓವರ್ ರೈಸ್ ಕ್ರಿಸ್ಪಿ ಪಕೋಡ. ಸ್ವಲ್ಪ ಜಾರ್ ಪಾಸ್ ಮಾಡು ಟುಮ್ ಗೈಸ್. ಟುಮ್ ನಮ್ಗೆ ಟುಮ್ ಹೆಲ್ಪರ್, ಟುಮ್ ನಮ್ಗೆ ಹೆಲ್ಪರ್, ಏನೇನ್ ಬೇಕೆಲ್ಲ ಎತ್ಕೊಡ್ತಾನೆ. ಹೋಗೋ ಬೇಗ ಬೇಗ ಬೇಗ. ಜಾರ್ ಎತ್ಕೊಡು, ಜಾರ್ ಎತ್ಕೊಡು. ಏನಾಗಿಲ್ಲ ಗೈಸ್. ಸೊ ವಿಡಿಯೋ ಅಲ್ಲಿ ಅವರು ಲೆಫ್ಟ್ ಓವರ್ ರೈಸ್ ಪ್ಲೇನ್ ರೈಸ್ ತೋರಿಸ್ತಾ ಇದಾರೆ, ಆದ್ರೆ ನಮ್ಮ ಇಲ್ಲಿ ಏನೋ ಏನ್ ಮಾಡಿರೋದು, ಇದು ಏನಿದು ಕಿಚಡಿ ಅಂತೇನೋ ಮಾಡಿದಾರೆ, ಅದ್ರಲ್ಲಿ ಮಾಡ್ತಾ ಇದೀನಿ ನಾನು. ಎಷ್ಟು ಜನ ಇದಾರೆ ಅಷ್ಟು ಜನಕ್ಕೆ ಒಂದೊಂದು ಸ್ಪೂನ್ ಲೆಕ್ಕ. ಮಿಕ್ಸಿ ಕೊಡು. ಈಗ ಬೇಡ ಅಂತಿರೋ ನಮ್ಮ ನೋಡಿ ಹೆಂಗ್ ತಿಂತಾರೆ. ನಾನ್ ನೋಡಿರೋ ವಿಡಿಯೋ ಸೀಮಾ ಸೋನುದಲ್ಲ. ಅಯ್ಯೋ ಕಣ್ಣೆ ಹಾಕ್ತಿದ್ಲು. ನಾನು ಏನೋ ನೋಡೇ ಇಲ್ಲ, ನನ್ನ ಪಾಡಿಗೆ ನಾನು ಮಾಡ್ತಾ ಇದ್ದೀನಿ. ಅದಕ್ಕೆ ಬೈಕೊಂಡ್ ಮಾಡ್ಬೇಡ, ಮನ್ಸಿಂದ ಖುಷಿಯಿಂದ ಮಾಡು ಆಯ್ತಾ. regarding the this ಟುಮ್ ಕ್ಲೀನಿಂಗ್ ಮಾಡು. ನನ್ನ ಪೋಸ್ಟ್ ಏನು? ಹೆಲ್ಪರ್ ಏನು ಪೋಸ್ಟ್ ಏನು? ಕ್ಲೀನರ್. ಬಾ ಬೇಗ ಬಾ, ಕ್ಲೀನಿಂಗ್ ಮಾಡು. ಇದು ಚಪಾತಿ ಹಲ್ವಾ. ಚಪಾತಿ ಹಲ್ವಾ, ಚಪಾತಿ ಹಲ್ವಾ. ಸ್ವಲ್ಪ ಡಯಟ್ ಕೋಕ್ ಹಾಕ್ಬಿಡ್ಲಾ? ಹೋಗ್ಬಿಡು ಎಲ್ರೂ. ಅಲ್ಲ ಆಫ್ ಮಾಡಿರ್ತಾರಲ್ಲಿ ಅದಕ್ಕೆ ಆನ್ ಇಟ್ಬಿಟ್ಟು ಪಟ್ಟು 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 ಅಂತ ಹತ್ಸರಿ ಹೊಡಿತಾಳೆ. ನನಗೆ ಗ್ಯಾಸ್ ಸ್ಪ್ರೆಡ್ ಆಗ್ಬಿಟ್ರೆ ಅಂತ ಭಯ. ಬೇಡಪ್ಪ, ನೀವೆಲ್ಲ ಹೆಲ್ಪ್ ಮಾಡಿದ್ರೆ. ಹಾಕ್ತಾ ಇದೀನಿ ನೀರಿಗೆ. ನಾನ್ ನೋಡ್ಕೊಂಡು ಮಾಡ್ಬೋದು, ಅವಳು ಮಾಡಂಗಿಲ್ಲ ನೋಡ್ಕೊಂಡು. ಅವಳು ಶೆಫ್ ಕಣ, ನಮ್ ಕಾಂಪಿಟೇಟ್ ಮಾಡ್ತಿರೋ ಶೆಫ್ ಜೊತೆಗೆ ಇವತ್ತು ಇವ್ರು ಮಾತಾಡ್ತಿಲ್ಲ ಗೈಸ್, ಅದಕ್ಕೆ ನಮ್ಮ ಅಕ್ಕ ಏನು ರಿವರ್ಸ್ ಆನ್ಸರ್ ಕೊಡ್ತಾರೆ. ಯೂಟ್ಯೂಬ್ ವಿಡಿಯೋ ನೋಡಿ ಅಡುಗೆ ಮಾಡಿ, ಯೂಟ್ಯೂಬ್ ಅಲ್ಲೇ ಅಪ್ಲೋಡ್ ಮಾಡಿ. ಏನ್ ಮಾಡ್ತಿದ್ಯಾ ಹೇಳ್ಬಿಟ್ಟು ಮಾಡು. ತುಪ್ಪ ಹಾಕ್ತಾ ಇದೀನಿ. ತುಪ್ಪ ಹಾಕ್ತಿದ್ದಾರೆ. ಎಷ್ಟು ಸ್ಪೂನ್ ಹಾಕಿದ್ರು ಅವ್ರು ಅದ್ರಲ್ಲಿ? ರೆಸಿಪಿ ಸೇಮ್ ಇರುತ್ತೆ. ರೆಸಿಪಿ ಸೇಮ್ ಲಾಸ್ಟ್ ಚೇಂಜ್ ಆಗುತ್ತೆ. ಅಲ್ಲ ಅವ್ರ ಎಷ್ಟು ಸ್ಪೂನ್ ಹಾಕಿದ್ರು? ನನಗೆ ಗೊತ್ತಿಲ್ಲ, ಹೋಗೋ. ಹೈಜೀನ್ ಇಂಪಾರ್ಟೆಂಟ್, ಕೈ ವಾಶ್ ಮಾಡ್ಕೊಂಡ್ ಬರ್ತೀನಿ. ಅವಳು ತರಲ್ಲ ನಾನು ಅವಾಗ್ಲೇ ಮಾಡ್ದೆ. ಅದೇನೋ ಮಾಡ್ಬಿಟ್ಟು ಬಿಲ್ಡಪ್ ಕೊಡ್ತಾನೆ. ನಾನು ಕೈಯಿಂದ ಕಲಿಸ್ತಾ ಇದೀನಿ, ಬಿಕಾಸ್ ಕೈ ವಾಶ್ ಮಾಡಿದೀನಿ. ಗೈಸ್ ಹೆಂಗೆ ಆದ್ರೆ ಎಂಡ್ ಆಫ್ ದಿ ಡೇ ಇದು ಮೊಸರನ್ನ ಅಷ್ಟೇ. ಕ್ರೇಜಿ ಅಲ್ಲ? ಆ ರೈಸ್ ನ ಗ್ರೈಂಡ್ ಮಾಡಿ ಮೊಸರು ಹಾಕಿದೀನಿ ಅಷ್ಟೇ, ಬೇರೆ ಏನಲ್ಲ. ಇದನ್ನ ಹಿಂಗೆ ತಿನ್ಬೋದು. ಇನ್ನೂ ಇದೆ ಅಂತ ನೋಡ್ತೀನಿ, ಅವ್ರೇನೋ ಹಾಕಿದ್ದಾರೆ. ಹಾ, ರೈಸ್ ಫ್ಲೋರ್ ಬೇಕು. ಅದೇ ಅನ್ಕೊಂಡೆ ನಾನು. ಏನಾದ್ರೂ ಬೇಸನ್ ಹಾಕ್ಬೋದಾಗಿತ್ತಲ್ಲ ಅಂತ ಹಾಕ್ತೀನಿ. ಅಲ್ಲ ನೀವು ಆಲ್ರೆಡಿ ರೈಸ್ಗೆ ಹಾಕಿದಿರಲ್ಲ. ಅಲ್ಲ ಆಲ್ರೆಡಿ ರೈಸ್ಗೆ ಹಾಕಿದಾರಂತ ಅದಕ್ಕೆ ಖಾರ ಒಂಚೂರು ಇದಾಕು, ಜೀರಿಗೆ ಚೆನ್ನಾಗಿ ಬರುತ್ತೆ. ಅದೆಲ್ಲ ನಮ್ಗೆ ಗೊತ್ತು, ನೀನು ಆ ವಿಡಿಯೋ ನೋಡ್ದಾ? ಗೈಸ್ ಬೇಸಿಕ್ ಕಣೋ ಅದು, ಬಜ್ಜಿ ಪಕೋಡ ಹಾಕೋದು. ಎಣ್ಣೆ ತಂದಿದಾರ ನಮ್ಮ ಅಪ್ಪ, ಅಡ್ಗೆ ಮಾಡೋ ಎಣ್ಣೆ. ನಂಗೆ ಅದೇನೋ ಸೆನ್ಸ್ ಬಂದ್ಬಿಡುತ್ತೆ ಗೈಸ್. ಆ ಸ್ಕಿಲ್ಲು ನನ್ನ ಪ್ರಕಾರ ನಂಗೆ ನಮ್ಮ ಅಮ್ಮಯಿಂದ ಅಂತೂ ದೇವರಣೆಗೆ ಬಂದಿಲ್ಲ, ನಮ್ಮ ಅಪ್ಪಯಿಂದ ಬಂದಿರ್ಬೋದು ಮೇ ಬಿ. ಬಿಕಾಸ್ ನಮ್ಮ ಅಮ್ಮ ಎಷ್ಟೇ ಲೆಕ್ಕ ಹಾಕಿ ಮಾಡಿದ್ರು ಇವಳ ಥರನೇ ಮಾಡೋದು, ಟೇಸ್ಟೇ ಇರಲ್ಲ. ನಮ್ಮ ಅಪ್ಪ ಮುಂಚೆ ಅಡುಗೆ ಮಾಡ್ಬೇಕಾದ್ರೆ ಗೈಸ್ ಏನಿದೆ ಎಲ್ಲ ಮಸಾಲೆ ಹಾಕ್ಬಿಡೋರು. ಅದನ್ನ ನಾವು ನಿಜವಾಗ್ಲೂ ತಿಂತಿದ್ವಿ. ಎಲ್ಲರೂ ನೆನಪಿದೆ ನಿಮಗೆ? ಏನ್ ಪ್ಯಾಕೆಟ್ ಇದೆ ಎಲ್ಲ ಹಾಕ್ಬಿಡೋರು. ಟೇಸ್ಟ್ ವಿತ್ ಕಿರಣ್. ಈಗ ಜೀರಿಗೆ ಹಾಕ್ತಾ ಇದೀನಿ ಸ್ವಲ್ಪ. ಏನಕ್ಕೆ ಹಾಕ್ತಿದ್ಯಾ? ನಾನು ಹೇಳಿಲ್ಲ. ನಾನು ಆ ವಿಡಿಯೋಲಿ ಹೇಳಿದ್ದಾರೆ, ಅದಕ್ಕೆ ಹಾಕ್ತಾರೆ. ನೀನ್ ಹೇಳಿದ್ರೆ ನೋಡಿ ಜೀರಿಗೆ. ಸ್ವಲ್ಪ ಕುಟ್ಟಿ ಹಾಕು, ಚೆನ್ನಾಗಿ ಬರುತ್ತೆ. ಇದು ಸೋಡಾ ಪುಡಿ ಇಲ್ಲಿದೆ. ಎಷ್ಟಾಗ್ತಾ ಹೇಳು ಸೋನು? ಅದು ಇದು ಆಫ್ ಮಾಡೋದು, ಕುದಿತಾ ಇದೆ. ಸುಮ್ಮನೆ ಕೂತ್ಕೊಳ್ಳೋಣ. ಸೋಡಾ ಇಷ್ಟೇ, ಎಗ್ ಚುಟ್ಕಿ ಸಿಂದೂರ್ ತರ. ಎಗ್ ಚುಟ್ಕಿ ಅಲ್ಲ ಅದು, ಇಷ್ಟ ಹಾಕ್ಬೇಕು. ಇಷ್ಟ ಆಗ್ತಾವನೆ. ಮಾಡ್ತವಳೆ ಅದು ಹೆಂಗೈತು ಹಂಗೆ ಇದೆ. 15 ನಿಮಿಷದಿಂದ ಅಲ್ಲಿ ಇದು ಆಗ್ಬೇಕಲ್ವಾ? ಏನು? ಬೆಲ್ಲದ ನೀರು. ಗ್ಯಾಸ್ ಆಫ್ ಇಟ್ಕೊಂಡು ಮಾಡ್ತಾವಳೆ. ವಾಗೋ, ನಂಗೆ ಹೊಡಿಯಕ್ಕೂ ಆಗ್ತಿಲ್ಲ. ಗೈಸ್ ಉಪ್ಪು ಹಾಕ್ತಾ ಇದೀನಿ ಈಗ. ಉಪ್ಪು ಅಷ್ಟೇ, ನಾನು ಲೆಕ್ಕ ಯಾವತ್ತೂ ಹಾಕಲ್ಲ ನೋಡಿ. ಇಷ್ಟೇ ನೋಡಿ ಪಪ್ಪ, ನೆವರ್. ಇದು ತಿನ್ನಿ ಸರಿ ಹೋಗುತ್ತೆ. ಗೈಸ್ ಇನ್ನೊಂಚೂರು ನೀರ್ ಹಾಕ್ತಾ ಇದೀನಿ. ಸಾಕು. ಏಯ್ ನೀನ್ ಸುಮ್ನೆ ಕೂತ್ಕೊಳ್ಳ. ಗಟ್ಟಿ ಆಫ್ಟರ್ ಆಲ್ ಹೆಲ್ಪರ್ ನೀನು.
ಶೆಫ್ಗೆ ಬಂದಿಲ್ಲಿ ಸಾಕು ಅಂತೀಯ. ಏನ್ಪಾ ಇದು ಪಾ ಹಾಳಾದ್ರೆ ಮಾತ್ರ ಏ ಚೆನ್ನಾಗಿ ಬೇಡ ಬೇಡಪ್ಪ. ಆ ಯೂಟ್ಯೂಬ್ ವಿಡಿಯೋ ಏನ್ ಹೇಳಿದ್ರೆ ಅದ್ ಮಾತ್ರ ಮಾಡೋದು. ಅದೇ ಅದಕ್ಕೆ ಈಗ ಎಣ್ಣೆ ಬಿಸಿಗೆ ಇಡ್ತೀನಿ. ಫಸ್ಟ್ ನೀರು ಎಣ್ಣೆ ಇಷ್ಟೊಂದು ಕಾಯ್ಬಿಡೋದು. ಸೋನು ಯಾರು ಬೇಗ ಮಾಡ್ತಾರೋ ಅವ್ರು ವಿನ್ನರು. ನಂದು ಇಷ್ಟೇ ಆಯ್ತು. ಹಾ ನೀರ್ ಅದಕ್ಕೆ ಹಾಕ್ಬಿಡ ಅಷ್ಟೇನಾ ಗೈಸ್? ಇದ್ರ ಬದಲು ಚಪಾತಿ ತಿಂದು ಬಾಯಿಗೆ ಬೆಲ್ಲ ಹಾಕೊಂಬಿಡಿ. ಯಾಕೆ ಇಷ್ಟೆಲ್ಲ ಮಾಡ್ಬೇಕು? ಸೇಮ್ ಟೇಸ್ಟು ಅಲ್ವಾ? ಟೇಸ್ಟ್ ಬರಲ್ಲ. ಸ್ವಲ್ಪ ತುಪ್ಪ ಒಂದ್ ಸ್ಪೂನ್ ಹಾಕೊಳ್ಳಿ. ನೀನು ಅಷ್ಟೇ, ಸ್ವಲ್ಪ ಅಕ್ಕಿ ಹಿಟ್ಟು ಹಾಕಿ ಸ್ವಲ್ಪ ಮೊಸರು ಹಾಕಿ ಅಷ್ಟೇ. ಜೀರಿಗೆ ಅಜ್ವಾನು ಬಾಯಿಗೆ ಹಾಕೊಳಕ. ಇದು ಗೋಡಂಬಿ ಎಲ್ಲ ಹಾಕ್ತಾ ಇದ್ದೀನಿ. ಸೋನು ಏನಾದ್ರೂ ಇವತ್ತು ನಾನ್ ಗೆದ್ರೆ ನಿನ್ ಅಕೌಂಟ್ ನನಗೆ ಬಿಟ್ಕೊಡ್ಬೇಕು. ಟೇಸ್ಟ್ ವಿತ್ ಸ್ಯಾಮ್ ಅಂತ ಮಾಡ್ಕೋತೀನಿ ನಾನು, ಆಯ್ತಾ? ಹಾ ಅಷ್ಟೇ ತಾನೇ, ತಗೋ. ಬೇಡ, ನಾನು ನಿಯತ್ತಾಗಿ ಅವ್ರು ಏನ್ ಹೇಳಿದಾರೆ ಅದನ್ನೇ ಮಾಡೋದು. ಪ್ಲೀಸ್ ಹೋಗಿ. ಅವ್ರಿಗೆ ಆಗ್ತಿಲ್ಲ ಬೇಜಾರು, ಇಗೋಸಲ ಬೇಜಾರು. ಗೈಸ್ ಕೈ ತೊಳ್ಕೊತಾ ಇದ್ದೀನಿ ನೋಡಿ. ನಮ್ಮ ಅಕ್ಕ ಈಗ ಮಾಡೋ ಅಡುಗೆಗಿಂತ ಇದೇ ಟೇಸ್ಟಿ ಆಗಿರುತ್ತೆ. ಚಾಕು ಕೊಡು ಗೈಸ್. ಒಂಚೂರು ಚಿಕ್ಕ ಈರುಳ್ಳಿ ಹಾಕ್ತೀನಿ ಸ್ವಲ್ಪ. ಗೈಸ್ ಇದೆಲ್ಲ ನಾನೇ ಎಕ್ಸ್ಟ್ರಾ ಹಾಕ್ತಿರೋದು, ಯೂಟ್ಯೂಬ್ ವಿಡಿಯೋಲಿ ಏನಿಲ್ಲ. ಕರ್ಬೇವು ಕೊಡ್ತಿದ್ದಾರೆ ನಮ್ಮ ಅಪ್ಪ 4 ಪೀಸು. ಬೆಸ್ಟ್ ಔಟ್ ಆಫ್ ವೇಸ್ಟ್ ಇದು ನೋಡಿ ಅನ್ಸುತ್ತೆ ನೋಡಿ. ಇದೇ ವೇಸ್ಟ್ ಥರ ಕಾಣ್ತಾ ಇದೆ. ಏನೋ ಚೆನ್ನಾಗಿ ಮಾಡ್ತಿದ್ದಾಳೆ ನಮ್ಮ ಅಕ್ಕ ಅಂತ ಅವಳುಗಳು ಅನ್ಕೊಂಡಿದ್ದಾಳೆ. ನಾನು ಮಾತಾಡಿಲ್ಲ ಅಂದ್ರೂ ಅವನೇ ಹೇಳ್ತಾನೆ, ಮಾತಾಡಿದ್ರು ಅವನೇ ಹೇಳ್ತಾನೆ. ಗೈಸ್ ನಮ್ಮ ಅಕ್ಕ ಗೆದ್ರು ನಂಗೆ ಖುಷಿನೇ. ಈ ಥರ ನಂಗೇನು ನಾನೇ ಗೆಲ್ಲಬೇಕು ಅಂತೆಲ್ಲ ಏನಿಲ್ಲ ಗೈಸ್. ಅವಳು ಗೆದ್ರು ಖುಷಿನೇ. ನಂದಾಯ್ತು. ಯಾರು ಫಸ್ಟ್ ಮಾಡ್ತಾರೆ ಅಂದೆ ತಾನೆ? ಆಯ್ತು. ಪಕೋಡ ಮಾಡ್ತಿರೋದ್ರಿಂದ ಜಾಸ್ತಿ ಎಣ್ಣೆ ಹಾಕ್ತಾ ಇದ್ದೀನಿ. ತಿನ್ ನೋಡ್ಬೋದಾ? ಇನ್ನೂ ಹಾಕ್ತಾ ಇದ್ದೀನಿ, ಜಾಸ್ತಿ ಹಾಕ್ತಾ ಇದ್ದೀನಿ. ಅಯ್ಯೋ ಮೈನ್ ಇಸ್ ರೆಡಿ ಗೈಸ್. ನಂದು ರೆಡಿ ಆಗಿದೆ. 1 ಕಪ್ ಆಫ್ ಲೆಫ್ಟ್ ಓವರ್ ಚಪಾತಿಯಲ್ಲಿ ಹಲ್ವಾ ಮಾಡಿದ್ದೀನಿ. ಅದಿದು ತುಂಬಾ ಚೆನ್ನಾಗಿದೆ. ಅಲ್ಲ ಇದು ಪಿಜ್ಜಾ ಮಾಡ್ತೀನಿ. ಅದೇನಾ ಇದು? ಅಲ್ಲ ಒಂದೇ ಐಟಮ್ 2 ಐಟಮ್ ಒಂದೇ ಮಾಡು ಸಾಕು. ಇದು ಸ್ವಲ್ಪ ಸ್ಲೋ ಇದೆ. ನಂಗೆ ಯಾರು ಇಲ್ದೇ ಇರೋ ಟೈಮಲ್ಲಿ ಮಾಡಿದಿದ್ರೆ ಇನ್ನು ಬೆಜ್ಜಾನ್ ಏನೇನೋ ಹಾಕ್ಬಿಡ್ತಿದ್ದೆ. ಎಲ್ಲ ಪಾಪ ತಿನ್ನೋರೆಲ್ಲ ಇಲ್ಲೇ ಇದ್ದಾರೆ ನನ್ನ ಮುಂದೆನೆ. ಅದಕ್ಕೆ ನಾನು ಕಂಟ್ರೋಲ್ ಮಾಡ್ಕೋತಾ ಇದ್ದೀನಿ. ಕೆಚಪ್ ಎಲ್ಲ ಹಾಕ್ತಿದ್ದಾಳೆ ನಮ್ಮ ಅಕ್ಕ. ಅರ್ಧ ಕೆಚಪ್ಪು ಇಲ್ಲೇ ಹಾಕಿದ್ದಾಳೆ. ಏನ್ ಬ್ರೆಡ್ ಕೆಚಪ್ ಕೊಡ್ತಿದ್ಯಾ? ಹಾ ನಾನೇನೋ ಮಾಡ್ತಿದ್ದೀನಿ, ಇದು ಮಾಡು. ಇದೊಂದು ಗಟ್ಟಿ ಇದ್ರೆ ಇದೆಲ್ಲ ಮಾತು ಕೇಳುತ್ತೆ. ಇದೇ ಗಟ್ಟಿ ಇಲ್ಲ ಅಂದ್ರೆ ಇಲ್ಲಿರೋದ್ ಮಾತೆಲ್ಲ ಇಲ್ತ್ ಕೇಳುತ್ತೆ. ಬಾಯಿಗೆ ಸಿಗ್ಬೇಕು ಬಟ್ ಬಾಯಿಗೆ ಸಿಗ್ಬಾರ್ದು ಆ ಥರ. ಅದು ನೀರು ಕೊಡ್ಬೋದು ಬಟ್ ಖಾರ ಆಗ್ಬಾರ್ದು. ಬೈಕ್ ಸಿಗ್ಬಾರ್ದು. ವಾಶ್ ಮಾಡ್ಬಿಟ್ಟ ನೋಡಿ ಎಷ್ಟು ಸಣ್ಣ ಸಣ್ಣ ಕಟ್ ಮಾಡ್ತಾ ಇದೀನಿ ನೋಡಿ. ಇದು ಅಲ್ಲಿ ನೀರು ಕೊಡು. ನಮ್ಮ ಅಕ್ಕನೂ ಶಾಕ್ ಆಗಿದ್ದಾಳೆ ನನ್ನ ಸ್ಕಿಲ್ ನೋಡಿ. ಒಂದ್ ಸೆಕೆಂಡ್ ಸ್ಟ್ಯಾಚ್ಯೂ ಆಗಿ ನಿಂತ್ಬಿಡಿದ್ಲು. ನೀರು ಕೊಡು ಅಂತ ಹೇಳ್ತಾರೆ. ನಾನು ಕಟ್ ಮಾಡ್ತಿಲ್ವಾ, ಹೆಲ್ಪರ್ಗೆ ಹೇಳು. ಬೈ ನೀರು ಹೇಳ್ತಾರೆ ಬೆಳಗೆಲ್ಲ ದುಡ್ಡಾಗುತ್ತೆ. ಸ್ವಲ್ಪ ಪನ್ನೀರ್ ಕೊಡ್ಬೋದಾ? ಫಸ್ಟ್ ಚೀಸ್ ಪನ್ನೀರ್ ಕೊಡ್ತೀಯ ಸ್ವಲ್ಪ? ಕಟ್ ಫಸ್ಟ್ ಮಾಡಿ. ಚೀಸ್ ಇಟ್ಟು ಆಮೇಲೆ ವೆಜಿಟೇಬಲ್ಸ್ ಹಾಕಿದ ಮೇಲೆ. ನೀನು ಒಂದೊಂದು ಎಷ್ಟಿದೆ ಅಷ್ಟು ನೋಡ್ಕೊಳಕ್ಕೆ. ನಾನು ಅವ್ರಿಗೆ ಹೇಳಿಲ್ಲ ಅಂದು. ಎಷ್ಟಿದೆ ನಿಂದ ಅಷ್ಟು ನೋಡ್ಕೋಬೇಕಂತಪ್ಪ. ತುಂಬಾ ಇದೆ. ಅದೇ ಅದನ್ನ ನೋಡ್ಕೊಂಡು ಕೂತ್ಕೋ. ಚಿಲ್ಲಿ ಪೌಡರ್ ಸ್ವಲ್ಪ ಹಾಕಿದೀನಿ ಬಟ್ ಕಲರ್ ಚೇಂಜ್ ಆಗಿಲ್ಲ. ನೀವು ರಂಗಿಲ ಪೇಂಟ್ ಹಾಕ್ಬೇಕು. ಏನು ಲಂಗಿಲ್ಲ? ಕರೆಕ್ಟ್. ಉದ್ದಿನ ವಡೆ ಮಾಡ್ತೀನಿ. ಪನ್ನೀರ್ ವಡೆ, ಬ್ರೆಡ್ ಗೈಸ್ ಗೆಲ್ಲದ್ ನಾನೇ. ನಾನು 4-5 ಮಾಡ್ತಾ ಇದೀನಿ. ಪನ್ನೀರ್ ವಡೆ, ಬ್ರೆಡ್ ವಡೆ, ತೂತ್ ವಡೆ, ಚೀಸ್ ವಡೆ. ಫಸ್ಟ್ ಬ್ರೆಡ್ ಪಕೋಡ ಅಂದ. ಗೈಸ್ ಚೀಸ್ ವಡೆ ಹೆಂಗೆ ಅಂದ್ರೆ ಈಗ ತೋರಿಸ್ತೀನಿ ನೋಡಿ. ಇಟ್ಕೊ ಒಂದು ನಿಮಿಷ ಇಟ್ಕೊ. ಏನ್ ದುರಾಂಕರದ ಹೆಲ್ಪರೋ ನೀನು. ಗೈಸ್ ಪಕೋಡಾನ ಈಗ ಎಣ್ಣೆಗೆ ಹಾಕ್ತಿದ್ದೀನಿ. ಇದು ಬೇಡ, ಇವಾಗ ಇದು ಬಿಸಿ ಆಗ್ಲ ಇನ್ನು ಅದ್ಮೇಲೆ ಬರ್ಬೇಕಲ್ಲ. ನಮಗೂ ಗೊತ್ತಿತ್ತು ಕೈಯಲ್ಲಿ ಎತ್ತಬೇಕು. ರೀಲ್ಸ್ ಅಲ್ಲಿ ಮಾಡ್ತಾರಲ್ಲ ಕೈಯಲ್ಲಿ ಕೈನೇ ಒಡೆ ಆಗ್ಬಿಟ್ಟಿರುತ್ತೆ. ಕೈಯಲ್ಲಿ ಬೇರೆ ಇದ್ದಿದೆ. ಕೈಯಲ್ಲಿ ಎತ್ತುವ ಕರೆಕ್ಟ್. ಗೈಸ್ ನಾನೀಗ ಪ್ಲಾನ್ ಚೇಂಜ್ ಮಾಡಿದ್ದೀನಿ. ಫಿಂಗರ್ ಚಿಪ್ಸ್ ಮಾಡ್ಬೇಕು ಅಂತ. 1 ನಿಮಿಷ ಕೊಡು.
ಇದು ಏ ಬಬ್ಲು. ಫಸ್ಟು 2 ಟ್ರಯಲ್ಗೆ ನಾವು ಇಷ್ಟೊತ್ತು ಹೆಲ್ಪ್ ಮಾಡಿರೋ ನಮ್ಮ ಹೆಲ್ಪರ್ಗೆ ಕೊಡೋಣ ಅಂತಿದ್ದೀವಿ. ತಿಂತ್ಯಾ? ತಗೋ. ಬೇಡ ನಿನಗೆ ಆಮೇಲೆ ಬೇಜಾರಾಗ್ಬಿಟ್ರೆ ಇಲ್ಲ ಕೊಡ್ತೀನಿ ನಿಂಗೆ ನೆಕ್ಸ್ಟ್ ಮಾಡ್ತಾ ಇದ್ದೀನಿ. ಹೆಂಗಿದೆ? ವೆರಿ ನೈಸ್, ಥ್ಯಾಂಕ್ ಯು. ಅಮೇಜಿಂಗ್. ಗೈಸ್ ಎಲ್ಲ ಈಗ ಏನಕ್ಕೆ ಕಾಯ್ತಿದ್ದಾರೆ ಅಂತೇಳಿ ನಮ್ಮ ಕ್ಯಾಮ್ರಾ ಟೀಮ್ ಅವ್ರು ಕೇಳ್ಕೊಂಡ್ ಬರ್ತಾರೆ. ಹೋಗಪ್ಪ ಸ್ವಲ್ಪ. ಬಜ್ಜಿದು ಪರಿಮಳ ಚೆನ್ನಾಗಿ ಬರ್ತಾ ಇದೆ, ಮಳೆ ಬೇರೆ ಬರ್ತಾ ಇದೆ, ಅದನ್ನ ಟ್ರೈ ಮಾಡೋಣ. ಫಸ್ಟ್ ಈ ವೆದರ್ಗೆ ಬಜ್ಜಿ ತಿನ್ನಕ್ಕಾಯ್ತು. ಬಜ್ಜಿ ಬಜ್ಜಿ ಬಿಸಿ ಬಿಸಿ ಚಳಿಗೆ ಬಜ್ಜಿ ಚೆನ್ನಾಗಿದೆ, ನೋಡೋಣ ಹೆಂಗೆ ಅಂತ. ಯಾರು ಫಸ್ಟ್ ಏನು ಕೊಡ್ತಾರೆ ತಿನ್ನಕ್ಕೆ, ನಮ್ಮ ಭೇದ ಭಾವ ಮಾಡಲ್ಲ, ಎರಡು ತಿಂತೀವಿ. ಕಷ್ಟ ಇದೆ ಗೈಸ್, ಅಡುಗೆ ಮಾಡೋದಲ್ಲ ಅಷ್ಟು ಈಸಿ ಅಲ್ಲ, ತುಂಬ ಪೇಷನ್ಸ್ ಬೇಕು. ಪಪ್ಪ ಅದು ನಮ್ಮ ಅಕ್ಕಾಗ ನಾನು ಈ ವಿಷಯಕ್ಕಾದ್ರೂ ಸೆಲ್ಯೂಟ್ ಮಾಡಬೇಕು. ಆ ವಿಡಿಯೋ ಮಾಡೋಕ್ಕಲ್ಲ ಅಡುಗೆ ಮಾಡ್ತಾಳಲ್ಲ, ತುಂಬ ಕಷ್ಟ. ಆ್ಯಂಡ್ ಅವ್ರು ಯಾರ್ಯಾರು ಮನೇಲಿ ಅಡುಗೆ ಮಾಡ್ತೀರ ನಮ್ಮ ಅಮ್ಮ ಬಿಟ್ಟು ಅವ್ರಿಗೂ ಸೆಲ್ಯೂಟು. ಪಾ ಏನು ತಿನ್ಬಿಟ್ರಾ? ಹೆಂಗೆ ನಮ್ಮ ಅಡುಗೆ? ಇಲ್ಲಿ ನೋಡಿ ಹಿಂದೆ ಯಾರು ಕೆರಿತವ್ರೆ. ಹಾ ಇನ್ನೊಂಚೂರು ಆಗ್ತಾ ಇದೀನಿ ಇರೋಲೇ, ಪಕೋಡ ಮಾಡ್ತಾ ಇದೀನಿ. ಎಲ್ರಿಗೂ ಬೇಕು. ಬೇಸ್ ಈಗ ಮತ್ತೆ ಇನ್ನೊಂಚೂರು ಮಾಡ್ಬಿಡ್ತೀನಿ. ಬಬ್ಲು ಒಂದ್ ನಿಮಿಷ ಇರು, ಹಿಂಗೆ ನೀಟಾಗಿ ರೌಂಡ್ ಮಾಡ್ಕೊ, ಆಮೇಲೆ ನೀನ್ ತೂತಾಕ್ಬಿಟ್ಟು. ನಿನ್ಗೆ ಹಿಂಗೆಲ್ಲ ಹೇಳ್ಕೊಟ್ಬಿಟ್ಟು ಒಳ್ಳೆಯವಳಾಗ್ಬೇಕು ಅಂತೇನಿಲ್ಲ ಸೀಮಾ ಸೋನು. ನಿನಗ್ ಮಾಡ್ತಾ ಇರೋದು ಆಯ್ತು ಅಲ್ಲ, ಇದು ಹೇಳ್ತಾ ಚಿಕ್ಕ ಸ್ವಲ್ಪ ಜಾಸ್ತಿ ಮಾಡ್ಬಿಟ್ಟು ಅದನ್ನ ಮಾಡೋಣ ಅಂತ. ಅಲ್ಲ, ಅದು ಬೇಗ ಆಗುತ್ತೆ ಇನ್ನು. ನಿಂಗ್ ರೌಂಡ್ ಮಾಡು ಫಸ್ಟ್. ರೌಂಡು ಬೇಡ ಹಂಗೆ ಮಾಡು. ಕೈ ನೋಡಕ್ ರೌಂಡು ಮತ್ತೆ ಇಲ್ಲಿ ಇಟ್ಕೋಬೇಕು, ಕೈಯಲ್ಲಿ ಇಟ್ಕೊಂಡು ಹಿಂಗ. ಬೇಡ ಬಬ್ಲು, ಹಂಗೆ ಹಾಕೋ ಬಬ್ಲು. ಹಿಂಗೆನಾ? ಬೀಳುತ್ತಾ ಪಕ್ಕ? ಅಯ್ಯೋ ಅಂಟ್ಕೊಂಡ್ಬಿಟ್ಟೈತೆ. ಸಾಯಿಲ್ ಕೈ ಒರ್ಸು. ಒರ್ಸು ಪಾಪ, ನೀವು ಹಿಂಗ್ ಬಂದ್ ತಿನ್ಬೇಡಿಪ್ಪ. ಅಯ್ಯೋ ನನ್ ಕೈಲಿ ಆಗ್ತಾ ಇಲ್ಲ ಕಂಟ್ರೋಲ್ ಮಾಡಕ್ಕೆ ಜನರನ್ನ. ಇಲ್ಲಿ ನೋಡಿ, ಅಯ್ಯಯ್ಯೋ ಆಗ್ತಾ ಇಲ್ಲಪ್ಪ, ನನಗೆ ಗೆದ್ಬಿಟ್ನಲ್ಲ ಅಂತ ಅನಿಸ್ತಾ ಇದೆ ನನಗೆ ಆಗ್ಲೇ. ಅಯ್ಯಯ್ಯೋ ಆಗ್ತಾ ಇಲ್ಲ. ಅಲ್ಲಿ ಇನ್ನೂ 4-5 ಜನ ಕಾಯ್ತವ್ರೆ, ಅವ್ರ ಬಾಯಲ್ಲಿ ನೀರು ಬರ್ತಾ ಇದೆ. ಅಯ್ಯೋ ಇದು ಗಟ್ಟಿ ಇಲ್ಲ ಎಷ್ಟು ಚೀಸ್ದು ಮಾಡಕ್ಕೆ. ಟ್ರೈ ಮಾಡ್ತೀನಿ. ಎವ್ರಿಥಿಂಗ್ ಇಸ್ ಪಾಸಿಬಲ್. ಚಿಕ್ಕ ಪೀಸ್ ಮಾಡ್ಕೊಡು. ಅಕ್ಕಿ ಹಿಟ್ಟು ಹಾಕು ಬರುತ್ತೆ. ಆಯ್ತು ಬಿಡ. ಸಿಂಪತಿ ಕಾರ್ಡ್ ಪ್ಲೇ ಮಾಡ್ತಾವಳಂತೆ ನಮ್ಮ ಅಕ್ಕ. ಎಂತ ದೊಡ್ಡ ಮಾತು ಅಂತ. ನಾನಾಗಿರೋ ಎಷ್ಟೊತ್ತಿಗೆ ಸಾಯಿಲ್ ಎತ್ತು ಹೊಡೆದೇ ಬಿಡ್ತಿದ್ದೆ. ಅರ್ಧ ಇದು ಒಂದ್ ನಿಮಿಷ ಹಿಂಗ್ ರೋಲ್ ಮಾಡು. ರೋಲ್ ಏನಕ್ಕೆ? ಈ ಸಾಯಿಲ್ ಸೂಪರ್ ಸಾಯಿಲ್ ಗೈಸ್ ನೋಡಿ. ಒಂದು ಚೀಸ್ದೊಂದು ಮಾಡ್ತಾ ಇದೀವಿ. ಇದು ಬರೀ ಸ್ಪೆಷಲ್ ಪರ್ಸನ್ಸ್ಗೆ, ಇಲ್ಲಿರೋರು ಎಲ್ರಿಗೂ ಸಿಗಲ್ಲ ಅನ್ಸುತ್ತೆ. ಗೈಸ್ ನೋಡಕ್ ಚೆನ್ನಾಗಿಲ್ಲ ಅಂತ ಜಡ್ಜ್ ಮಾಡಬೇಡಿ, ಬಿಕಾಸ್ ತಿನ್ನಕ್ಕೂ ಚೆನ್ನಾಗಿರಲ್ಲ ನಮ್ಮ ಅಕ್ಕ ಮಾಡಿರೋ ಅಡುಗೆ. ಪಾಪ ಎಷ್ಟು ರೋಸ್ಟ್ ಮಾಡ್ತೀವಿ ಜನ, ಎಷ್ಟು ರೋಸ್ಟ್ ಮಾಡ್ತೀವಿ ನಮ್ಮ ಅಕ್ಕನ ಅನ್ಕೊಂಡಿರ್ತೀರಲ್ಲ ನೀವು. ಪಾಪ ನಮ್ಮ ಅಕ್ಕ ಕ್ಯೂಟಿ ಪಾಪ. ಸಾಕು ಬಿಡು, ಬ್ರೆಡ್ ಇದ್ರಲ್ಲಿ ಇಡು. ಆದ್ರೂ ಒಳ್ಳೆಯವಳು ನಮ್ಮ ಅಕ್ಕ. ಗೈಸ್ ಇವತ್ತು ನಾನು ಗೆದ್ರೆ ಅದಕ್ಕೆ ಕಾರಣ ನಮ್ಮ ಅಕ್ಕನೇ. ಯಾಕೆಂದ್ರೆ ಅವಳು ಬಿಟ್ಕೊಟ್ಟಿದ್ದಾಳೆ ಅಂತ ನಾನು ಗೆಲ್ತಾ ಇದ್ದೀನಿ ಅಂತ ನನ್ಗೆ ಅನಿಸ್ತಾ ಇದೆ. ಸ್ವಂತ ಅಕ್ಕಂಗ್ ಬಾಳ್ಲಿ ಅಂತ. ಸ್ಯಾಂಡ್ವಿಚ್ ಎಗರ್ಸ್ಬಿಟ್ಲು ಒಂದು. ಏಟಾಯ್ತಾ? ಗೈಸ್ ಚೀಸ್ದು ಈಗ ಫೈನಲಿ ಒಳಗೆ ಹೋಗ್ತದೆ, ಎಣ್ಣೆ ಒಳಗೆ. ಹಿಂಗ್ ಮಾಡಿದ್ರೆ ಇಲ್ಲ ಮೆಲ್ಟ್ ಆಗ್ಬಿಡುತ್ತೆ. ಹೇಳಕ್ ಕೇಳು, 1 ನಿಮಿಷ ಫುಲ್ ಹಿಂಗ್ ರೋಲ್ ಮಾಡು ಫಸ್ಟ್. ನೀನು ಅದೆಲ್ಲ ನೀನು ಹೇಳ್ಕೊಡ್ಬೇಡ. ಇಷ್ಟೆಲ್ಲ ಮಾಡಿ ಮೆಲ್ಟ್ ಆಗಿ ಇಷ್ಟು ಮಾಡಿರೋನು ಫಸ್ಟ್ ಬ್ರೆಡ್ ಪುಡಿ ಎಲ್ಲ ಹಾಕಿ ಕ್ಲೀನಾಗಿ ಕ್ರಿಸ್ಪಿ ಆಗ್ತದೆ ಅದೆಲ್ಲ. ಅದು ಆ ತರ ಇದ್ದಾಗ ಬ್ರೆಡ್ ಕ್ರಮ್ಸ್ ಮಾಡಿ. ಇವಾಗ ಅದಿಲ್ವಲ್ಲ ಇಲ್ಲಿ. ಅಲ್ಲೇ ಐತಲ್ಲ ಬ್ರೆಡ್ ಎರಡು. ಹಿಂಗೆ ಹಾಕಲ್ಲ ಸೋನು? ಹಿಂಗೆ ಹಾಕ್ಬೋದಾ? ಹಿಂಗೆ ಹಾಕಿದ್ರೆ ಮೆಲ್ಟ್ ಆಗ್ಬಿಡುತ್ತಾ? ಮೆಲ್ಟ್ ಆಗುತ್ತಾ? ಅಂದ್ರೆ ನೀಟಾಗಿ ಬರಲ್ಲ. ಆಚೆ ಬಂದ್ಬಿಡುತ್ತೆ ಮೆಲ್ಟ್ ಆಗುತ್ತೆ. ಬ್ರೆಡ್ ಕ್ರಮ್ಸ್ ಮಾಡ್ಬಿಟ್ಟು ಬ್ರೆಡ್ ಕ್ರಮ್ಸ್ ಟೈಮ್ ಇಲ್ಲ. 2 ಸೆಕೆಂಡ್ ಮಿಕ್ಸಿಗೆ ಹಾಕು, ದಪ್ಪ ಇರುತ್ತೆ ಅಷ್ಟೇ. ಅದು ರೂಲ್ ನಂಬರ್ 1, ನಿಮ್ಗೇನು ಅನ್ಸುತ್ತೆ ಅದನ್ನ ಮಾಡಿ. ಹಾಳಾದ್ರೆ ಬೈಕೊಳ್ಳಿ. ಹಾಳಾದ್ರೆ ಹಾಳಾಗ್ಲಿ. ಫೈನಲಿ ಲಾಸ್ಟ್ ಇನ್ನೊಂದು 3 ವಡೆ ಇದೆ, ಬಿಟ್ಬಿಡ್ತಾ ಇದೀನಿ ಎಣ್ಣೆಲಿ. ಗ್ಯಾಪ್ ಮಾಡು.
ಬರಪ್ಪ ಕಲ್ಸಿರೋದು ಇದೆಲ್ಲ ಮಾಡಕ್ ಒಂಥರ ಮಜಾ ಇರುತ್ತಪ್ಪ. ಇದೇ ಟೇಸ್ಟಿಯೆಸ್ಟ್ ಆಗಿರುತ್ತೆ ನೋಡಿ ಸಾಕಿಗೆ. ಆಯ್ತು ಗೈಸ್, ಇದು ಫ್ರೈ ಆಗ್ಬಿಡ್ಲಿ. ಪ್ರೆಸೆಂಟೇಷನ್ಗೆ ಈಗ ನಾನು ಪ್ಲೇಟ್ ರೆಡಿ ಮಾಡ್ತಾ ಇದ್ದೀನಿ ನೋಡಿ. ಈಗ ಇದಕ್ಕೆ ಒಂಚೂರು ಪಕೋಡಗಳನ್ನ ಸೈಡ್ಗೆ ಇಡೋದು. ತೊಳೋ ಸಾಯಿಲ್, ತಿನ್ನು, ಏನಾಗಲ್ಲ ಪಾಪ ಮಲಗಿದ್ದ. ಹೆಂಗಿದೆ? ಏನು ಏಯ್ ತಿನ್ನೋ ಸಖತ್ತಾಗಿದೆ ಲೈ, ಚೆನ್ನಾಗಿದ್ಯಾ? ಏನು ಇಲ್ಲಿ ಕೆಳಗೆ ಬಿದ್ದಿತ್ತು ಅಷ್ಟೇ, ಅದ್ರಲ್ಲೇನಿದೆ? ತಿನ್ನ 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 ಚಿನ್ನ ತಿನ್ನ 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 ಚಿನ್ನ ಲೈ, ತಿನ್ನು ತಿನ್ನು. ಏಯ್ ರಾಣಿ ಇರು, ರಾಣಿ ರಾಣಿ ಇರು ಇರು, ಕೊಡ್ತೀವಿ ನಿನ್ಗೆ. ಯಾರು ತಿನ್ನಲ್ಲ. ನೀನ್ ತಿನ್ನೋದೇ ಅದು ನಂಗೆ ಗೊತ್ತು. ನೀನ್ ಅದಕ್ಕೆ ಮೂಸ್ ನೋಡ್ತೀನಿ, ನಂಗೆ ಗೊತ್ತು. ರಾಣಿ ಏನು ನಾನು ರಾಣಿ ಇರು ಇರು, ನಿನ್ಗೆ ಸಿಗೋದಿದೆ ಎಲ್ಲ, ನಿನ್ಗೆ ಸಿಗೋದಿರು. ಡೋಂಟ್ ವರಿ. ಚೆನ್ನಾಗಿದ್ಯಾ? ನಾನೊಂದ್ಸರಿ ತಿನ್ಬಿಡ್ತೀನಿ, ನಮ್ಮ ಕಾಂಪಿಟೇಟರ್ ಮಾಡಿರೋದು. ಗಟ್ಟಿ ಇದೆ ಅದು. ಚೆನ್ನಾಗಿದೆ. ನೈಸ್. ಹಾಂ, ನಮ್ಮ ಟ್ರೈ ಮಾಡ್ತಿದ್ದಾರೆ. ನಿಯತ್ತಾಗಿ ಹೇಳಿ. ಹೌದು, ಹಾನೆಸ್ಟ್ ಆಗಿ ಹೇಳಿ. ಔಟ್ ಆಫ್ 10 ಅದೆಷ್ಟು, ಇದೆಷ್ಟು? 2 10 ಅಪ್ಪ. ನನ್ಗಿರೋನು ನೀನೊಬ್ನೇ. ನಾಳೆ ನಿಮ್ಗೆ ಏನಾದ್ರೂ ಹೆಚ್ಚು ಕಡಿಮೆ ಆದ್ರೆ ನಾನ್ ಬದುಕಿರ್ತೀನಿ ಅಂದ್ಕೊಂಡಿದ್ಯೇನೋ? ಬೇಡ ಮಗು ಬೇಡ, ನಿನ್ನ ಕೈ ಮುಗಿತೀನಿ, ಬೇಡ. ಇಲ್ಲಿ ನೋಡಿ, ಇಲ್ಲಿ ನೋಡಿ, 2 10 ಔಟ್ ಆಫ್ 10 ಅಂತ ಹೇಳಿದ್ರೆ ಕೈ ಮೆತ್ತಗೆ ಬರ್ತಾ ಇದೆ. ಅದನ್ನು ತಿಂದ್ರವ್ರು. ಪ್ಲೀಸ್ ಇಟ್ಕೊಳ್ಳಿ ಪ್ಲೀಸ್. ಒಂದೇ ಎಲ್ಲರಿಗೂ ಒಂದೊಂದು. ಇದು 2 ಸೇರಿ, ಇದೆರಡು ಸೇರಿ, ಇದೊಂದು ಸೇರಿ. 2 ಸೇರಿನ 2 ಸೇರಿ ಅಂದ್ರೆ ಇದು ಒಂದು 8 ಇಲ್ಲ 8 7 ಆಗುತ್ತೆ. 2 ಸೇರಿ 7. ಇದು ಒಂದು 9. ಇದು ಶೇಪ್ಗಳು ಇಷ್ಟ ಆಗಿಲ್ಲ ನಂಗೆ. ಥ್ಯಾಂಕ್ ಯು. ಇದು ಬೇಡ ಸುಲೇಮಾನ್ ಡ್ರೈ ಫ್ರೂಟ್ ಜೊತೆ ತಿನ್ನಿ. ಡ್ರೈ ಫ್ರೂಟ್ ಜೊತೆ ತಿನ್ನಿ, ಇಲ್ಲಾರೆ ಹಂಗೆ ಚೆನ್ನಾಗಿರಲ್ಲ. ಸ್ವೀಟ್ ತಿನ್ನೋರು ಹೋಗಿ ಅಂತ ಸ್ಯಾಂಡ್ವಿಚ್ 2 ಸೇರಿ ಔಟ್ ಆಫ್ 10. ಇದು 8, ಇದು 7.5. ಹೊಡೆದ್ಲು, ಆದ್ರೆ ಜೋರಾಗಿ ಹೊಡೆದಿಲ್ಲ. ಇಲ್ಲಿ ನೋಡಿ ಗೈಸ್, ಇಲ್ಲಿ ನೋಡಿ, ಕಂಟ್ರೋಲ್ ಮಾಡಕ್ಕಾಗಲ್ಲ ನಾನು ಮಾಡಿರೋ ಟೇಸ್ಟು ಹಂಗಿದೆ. ಗೈಸ್, ಭಗವತಿ ಅವ್ರ ತಂಗಿ ಬಂದಿದ್ದಾರೆ, ಅವ್ರಿಗೂ ಕೊಡೋಣ. ಯಾವ್ದಾರು ತಗೊಳ್ಳಿ. ಫಸ್ಟ್ ಮಾಡಿದ್ದಾರೆ. ಇರಿ, ಇಲ್ಲಿ ನೋಡಿ ಗೈಸ್, ಇವರು ಒಂದಿನ ಚೀಸ್ ಹುಡುಕ್ತೇವೆ. ಬಿಡ ಅಲ್ಲಿ ಖಾಲಿ ಆಗಿದೆ. ಜನರನ್ನ ಕಂಟ್ರೋಲ್ ಮಾಡಕ್ಕೆ ಆಗ್ತಿಲ್ಲ ಅವ್ರಿಗೆ. ಏನೇ ಹೇಳಿದ್ದು ಇದು ಚೀಸ್ ತಿನ್ ನೋಡಿ ಚೆನ್ನಾಗಿ. ಅಮ್ಮ ಕಂಟ್ರೋಲೇ ಆಗ್ತಲ್ಲ, ಹಿಂದೆ ಬರ್ತಾವ್ರೆ. ಅಲ್ಲ, ಇದ್ರಲ್ಲಿ ತಗೊಳ್ಳಿ ಅದ್ರೊಂದು. ಇದು 9. 2 ಸೇರಿ 2 ಸೇರಿಸಿ 9. ಇದು 8. ಸ್ವಲ್ಪ ಜಾಸ್ತಿ ಮಸಾಲ ಹಾಕ್ಬೋದು. ಕೊಡ್ರಿ, ಅದು ವಾಪಸ್ ಕೊಡ್ರಿ. ಖಾರ ತಿನ್ ಸ್ವೀಟ್ ತಿನ್ಬಿಟ್ರೆ ಸ್ವೀಟ್ ಚೆನ್ನಾಗಿದೆ ಅನ್ಸ್ಬಿಡ್ತು ಅದಕ್ಕೆ. ಅವರು ಸ್ವೀಟ್ ತಿನ್ನಲ್ಲ. ಇಷ್ಟ ಆಗಲ್ಲ. ಪಪ್ಪಾ ಬನ್ನಿ ಇಲ್ಲಿ ರಿವ್ಯೂಗೆ. ಯಾವುದು ಔಟ್? ನನಗೆ ಸ್ವೀಟ್ ಇಷ್ಟ ಆಗಲ್ಲ. ಫಸ್ಟ್ ಸ್ವೀಟ್ ಅಲ್ಲ, ರೇಟಿಂಗ್ ಔಟ್ ಆಫ್ 2. ಔಟ್ ಆಫ್ 10. ಔಟ್ ಆಫ್ 10. 7.5 8. ಹೊಡೆದ್ರು, ಜೋರಾಗಿ ಹೊಡೆದಿಲ್ಲ. ಬೆಳಗಾವ್ ಕುಂದ ತಿಂದಂಗ ಅನ್ಸ. ಹೌದಾ? ಓಕೆ. ಸ್ವೀಟ್ ಆಗಿದೆಯಾ? ಇದು ಬಿಸಿ ತಿನ್ಬೇಕು ಸ್ವೀಟ್. ಸಕ್ಕಲ್ मुंह लाग बैठने बोलो से तब से बोल रही हूं. गाइस
ನೋಡಿದ್ರ ನಮ್ಮ ಅಕ್ಕ ಅವಾಗಿಂದ ಸುಮ್ಮನೆ ಇದ್ದೀನಿ. ಕಾಂಪಿಟಿಷನ್ ಅಂದ್ಮೇಲೆ ಉಡ್ಸೋರು ಇರ್ತಾರೆ. ಎಷ್ಟು ಅವ್ನ್ ಪಾಡಿಗೆ ನಾನು ಅವ್ನಿಗೆ ಏನಾದ್ರು ಮಾತಾಡ್ತಾ ಇದ್ದೀನಿ. ಯಾಕು ಪಪ್ಪ ತಿನ್ನಿಪ್ಪ ಆ ಟೇಸ್ಟ್ ಮರ್ತ್ಬಿಟ್ರಾ? ಇರೋ ಸಾಯಿಲ್ ನನ್ನ ಟೀಮ್ ಅಂತ ಗೊತ್ತು. ಇರೋ ಸುಮ್ಮನೆ ಪಾಪ ನೀವು ತಿನ್ನಿ ಬಾಬಾ ಅಲ್ಲಿ. ಪಪ್ಪ ತಿನ್ನಿ ಪಪ್ಪ. ಹಾ ಪಪ್ಪ ತಿನ್ನಿ ಪಪ್ಪ. ಇರೋ ನಿಮಿಷ ಇರೋ. ಅದು ಪಪ್ಪ ಹೆಂಗಿದೆ ಟೇಸ್ಟ್. ವಾ ಅದೇ ತರ್ಕಾರಿ KFC ತರ ಇದೆ. ಥ್ಯಾಂಕ್ ಯು ಪಪ್ಪ, ಥ್ಯಾಂಕ್ ಯು. ಅಲ್ಲ ಔಟ್ ಆಫ್ 10 ಎಷ್ಟು ಅಂತ ಹೇಳಿ ಎರಡಕ್ಕೆ? 9.5 ನಿಂಗೆ 10. ಥ್ಯಾಂಕ್ಸ್ ಪಪ್ಪ. ಗೈಸ್, ಸೊ ಫೈನಲಿ ಕ್ಲಿಯರ್ ಆಗಿ ನೀವು ನೋಡಿದೀರಾ, ಶೆಫ್ನೇ ಸೋಲ್ಸಿ ನಾನು ನಿಂತಿದ್ದೀನಿ ಇಲ್ಲಿ. ಸೊ ನಿಂತೀನಿ ನಾನು ಮಾಡಿದ್ನ. ಹೆಂಗಿದೆ ನಾನು ನಮ್ಮ ಅಕ್ಕ ಮಾಡಿ ತಿಂತೀನಿ. ಸ್ವೀಟ್ ತುಂಬ ಚೆನ್ನಾಗಿದೆ, ನಿಜವಾಗ್ಲೂ ಚೆನ್ನಾಗಿ ಬಂದಿದೆ ಸ್ವೀಟು. ಬ್ರೆಡ್ ಸ್ಯಾಂಡ್ವಿಚ್ ನಾನು ತಿನ್ನೋಕ್ಕೆ ಮನಸ್ಸಿಲ್ಲ. ಸ್ವೀಟು ನೀವು ಟ್ರೈ ಮಾಡಿ, ಬಿಸಿ ಮಾಡಿದ್ರೆ ಇದು ತುಂಬಾ ಚೆನ್ನಾಗಿ. ಯಾವುದು ಇದು ಕೊಡೋ ಇಲ್ಲಿ ಸಾಕು ನಿಮ್ಮ ಮಗಳಲ್ವಾ 9.5 ಕೊಟ್ಟಿದ್ದೀರಲ್ಲ ಅದೇ ತಿನ್ನಿ. 0.5 ಕಮ್ಮಿ ಕೊಟ್ಟಿದ್ದೀರಾ, 0.5. ಹಾ ಕೊಡೋ ಇಲ್ಲಿ ಅಂತೆ ಕೊಡಲ್ಲ. ಚಪಾತಿ ಮಾಡಿರೋ ತರ ಇದೆ ಟೇಸ್ಟ್. ಇಲ್ಲ ಚೆನ್ನಾಗಿದೆ. ಮಕ್ಕ ರೇಗ್ಸಿದ್ದಲ್ಲ ನಾವು ಜೋಕ್ ಅಷ್ಟೇ. ಚೆನ್ನಾಗಿದೆ, ನಂಗೆ ಚಪಾತಿ ತುಂಬಾ ಇಷ್ಟ ಆಯ್ತು. ಅದು ಬಿಟ್ರೆ ಸೋನು ನನ್ನ ಬಗ್ಗೆ ಹೋಗ್ಲು ನಿಮ್ಗೆ ತುಂಬಾ ಚೆನ್ನಾಗಿದೆ, ಡಿಫ್ರೆಂಟ್ ಆಗಿ ಟ್ರೈ ಮಾಡಿದ್ಯಾ. ಥ್ಯಾಂಕ್ ಯು. ಸೊ ತಗೋ. ಅಯ್ಯೋ ಡ್ಯಾಡಿ ಅಜ್ವಾನ ತಗೋ. ಓಕೆ, ಸೊ ಫೈನಲಿ ಗೈಸ್, ನಿಮ್ಗೆ ನೋಡಕ್ಕೆ ಯಾವ್ದು ಚೆನ್ನಾಗಿದೆ ಅಂತ ಅನ್ಸ್ತು. ಅದು ಬಿಟ್ರೆ ನಮ್ಮ ಅಕ್ಕ ರೇಗ್ಸಿದ್ದಕ್ಕೆಲ್ಲ ಕಮೆಂಟಲ್ಲಿ ಬೈಬೇಡಿ ಸಾಯಿಲ್ಗೆ ಪಾಪ. ಎಲ್ಲ ಜೋಕ್ ಅಷ್ಟೇ, ಬಟ್ ಇಟ್ ವಾಸ್ ಅ ಕ್ರೇಜಿ ಫನ್. ಆ್ಯಂಡ್ ನಮ್ಮ ಅಕ್ಕನ ತುಂಬ ಸ್ಪೋರ್ಟಿವ್ ಆಗಿ ತೊಗೊಂಡು ಅಡುಗೆನೂ ಮಾಡಿದ್ದಾಳೆ. ಸೊ ಟ್ರೈ ಮಾಡಿದ್ದಾಳೆ ಪಾಪ ನನ್ನ ಸೋಲ್ಸಕ್ಕೆ, ಬಟ್ ಆಗಿಲ್ಲ. ಅವನದೇನೋ ಬಂತು ಸೆಂಟ್ರಲ್ಲಿ. ಏನಂತ? ಏಯ್ ಸಾಯಿಲ್ ಜಾಸ್ತಿ ಮಾತಾಡ್ಬೇಡ, ಬಾಯಲ್ಲಿ ಮೈಕ್ ಹಾಕೊಂಡು ಮಾತಾಡಿ, ಏನೋ ಮಾತಾಡೋದಿದ್ರೆ. ಓಕೆ ಗೈಸ್, ಸೊ ಫೈನಲಿ ಈ ವಿಡಿಯೋಲಿಗೆ ಎಂಡ್ ಮಾಡ್ತಿದ್ದೀನಿ. ನಾನು ಮಾಡಿದ ಅಡುಗೆ ತುಂಬ ಜನರಿಗೆ ಇಷ್ಟ ಆಯಿತು. ತುಂಬ ಜನ ನಮ್ಮ ಅಕ್ಕ ಭಯದಿಂದ ಪಾಯಿಂಟ್ನ ಜಾಸ್ತಿ ಕೊಡೋಕೆ ಹೋಗಿಲ್ಲ, ಅದು ನನಗೆ ತುಂಬ ಜನರ ಕಣ್ಣಲ್ಲಿ ಕಾಣಿಸ್ತು. ಇಟ್ಸ್ ಓಕೆ. ಗೆದ್ದಿದ್ದು ನಾನು ಅಂತ ನಂಗೆ ತುಂಬ ಚೆನ್ನಾಗಿ ಗೊತ್ತು. ನೀನೇ ತಾನೇ ಗೆದ್ದಿದ್ದು ಇವಾಗ. ಯಾರೋ ಒಬ್ರು ಮಾತ್ರ ನಂದು ಚೆನ್ನಾಗಿಲ್ಲ ಅಂತ ಹೇಳಿದ್ದು ಇರಲಿ, ಮಿಕ್ದವರೆಲ್ಲ ನಾನು ಚೆನ್ನಾಗಿ ಮಾಡಿದ್ದೀನಿ ಅಂತ ಹೇಳಿದ್ದಾರೆ. ಥ್ಯಾಂಕ್ ಯು. ಸೊ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಸೊ ಹೆಂಗಿತ್ತು ಎಕ್ಸ್ಪೀರಿಯನ್ಸು? ತುಂಬಾ ಚೆನ್ನಾಗಿತ್ತು. ಇಟ್ ವಾಸ್ ನೈಸ್ ಎಕ್ಸ್ಪೀರಿಯನ್ಸ್. 9.5 ಅಂತೆ. ಹೇಳು. ತುಂಬಾ ಚೆನ್ನಾಗಿತ್ತು. ತುಂಬಾ ಸ್ಪೋರ್ಟಿವ್ ಆಗಿ ತಗೊಂಡಿಬ್ರು ಕುಕ್ ಮಾಡಿದ್ರೆ ಗ್ರೇಟ್ ಎಕ್ಸ್ಪೀರಿಯನ್ಸ್. ಲೈಕ್ ವೇಸ್ಟ್ ಇಂದ ಬೆಸ್ಟ್ ಮಾಡೋದಿದೆಯಲ್ಲ, ಇನ್ಸ್ಟೆಂಟ್ ಆಗಿ ಏನ್ ಮಾಡ್ಬೋದು ಅಂತ ನಾನು ಟ್ರೈ ಮಾಡಿದೆ ಅಷ್ಟೇ. ಚಪಾತಿ ಇದ್ದಿದ್ದು ಒಂದೇ, ರೈಸಲ್ಲಿ ನನ್ಗೆ ಗೊತ್ತಿರ್ಲಿಲ್ಲ ಇದು ಮಾಡ್ಬೋದು ಅಂತ, ಬಟ್ ಚಪಾತಿಯಲ್ಲಿ ನಂಗೆ ಗೊತ್ತಿದ್ದು ಅದಕ್ಕೆ ಮಾಡಿದೆ. ವಿಡಿಯೋ ಇಷ್ಟ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಬ್ರೇಕ್ಸಿದ್ದಕ್ಕೇನಾದ್ರು ಬೈದ್ರೆ ಹೇಳು. ಬೈರಿ ಗೈಸ್. ಅಲ್ಲ ಅವನಿಗೆ ಭಯ ಕೇಳು, ಅವ್ರಿಗಂತೂ ತುಂಬಾ ಬೈರಿ. ಓಕೆ ಗೈಸ್, see you in the next vlog. Thank you, lots of love, bye ಗೈಸ್. ನಾನು ಮಾಡಿದ್ನ ಅಲ್ಲಿ ನೋಡಿ ಎಲ್ಲ ತಿಂತಾ ಇದಾರೆ. ನಮ್ಮ ಅಕ್ಕ ಮಾಡಿದ ಯಾರು ತಿಂತಿಲ್ಲ, ಅವಳು ಬೇಜಾರಾಗಬಾರ್ದು, ನಾನು ತಿಂತೀನಿ. ಅದು ಒಂದ್ ಹೇಳ್ತೀನಿ ಕೇಳಿ, ಇದಾದ್ರೂ ಓಕೆ, ಪ್ರೊಸೀಜರ್ ಈಸಿ ಇತ್ತು, ಏನು ಅಷ್ಟು ಇಂಗ್ರೀಡಿಯೆಂಟ್ಸ್ ಹಾಕಿಲ್ಲ. ಅದಿದೆಯಲ್ಲ ಪಕೋಡ, ಟೇಸ್ಟ್ ಹಂಗೈತೆ ಮಾಡಿರೋ ಪ್ರೊಸೀಜರ್ ಅಂತೂ. ಗೈಸ್ ಕುಡಿದಕ್ಕೆ ಬರ್ದೇ ಇರೋ ನೆಲ ಡೊಂಕು ಅಂದ್ರಂತೆ, ಅದಕ್ಕಿದೆ. ಎಂತ ಡೈಲಾಗ್ ಹೇಳ್ತಿದ್ಯಾ? ಹಂಗಲ್ಲ ನಾನು ಆತರ ಹೇಳ್ತಿಲ್ಲ. ಅವರು ಏನೋ ಹೇಳುದು, ಇವಾಗ ತಿಂತೀರ ಆಮೇಲೆ ಇದ್ದೆ ಹಬ್ಬ, ಅದಕ್ಕೆ ನಾನು ಹೇಳಿರೋದು. ಹೌದು, ಅದು ತುಂಬಾ ತುಂಬಾ ಆಯಿಲ್, ತುಂಬಾ ಹೈ ಕ್ಯಾಲರೀಸ್, ಅದೆಲ್ಲ ಬೇರೆ. ಇದು ಏನು ಶುಗರ್, ಬೆಲ್ಲ ಎಲ್ಲ ಹಾಕಿದ್ವಿ. ಕದವೆಲ್ಲ ತೆರೆಯಲೇ ಇಲ್ಲ ಗೋಡೆಗೂ ಮುಖವಾಡ.